ಈ ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಯಾವ ಯಾವ ಮಾಸ, ಯಾವ ಯಾವ ತಿಥಿ, ಯಾವ ಯಾವ ವಾರ ಮತ್ತು ಯಾವ ನಕ್ಷತ್ರ, ಯಾವ ಯೋಗ ಕರಣಗಳು ಮತ್ತು ಎಷ್ಟನೇ ಪ್ರಹರ ಮತ್ತು ಎಷ್ಟನೇ ಚಂದ್ರನು ಅಶುಭದಾಯಕ, ಜೀವನದಲ್ಲಿ ಅಶುಭದಾಯಕ ಮತ್ತು ಘಾತಕಗಳಾಗಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಕರ ರಾಶಿಯವರಿಗೆ ಮೊದಲು ಘಾತವಾಗಿರ್ತಕ್ಕಂತಹ ಮಾಸ ಅಂದರೆ ವೈಶಾಖ ಮಾಸ ಮತ್ತು 4, 9, 14 ತಿಥಿಗಳು ಅಂದರೆ ಚತುರ್ಥಿ ತಿಥಿ, ನವಮಿ ತಿಥಿ ಮತ್ತು ಚತುರ್ದಶಿ ತಿಥಿಗಳು ಈ ಮಕರ ರಾಶಿಯವರಿಗೆ ಘಾತಕಗಳು ಅಂದರೆ ಅಶುಭ. ವಾರದಲ್ಲಿ ಮಂಗಳವಾರ ಅಶುಭವಾಗಿರುತ್ತದೆ. ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರ ಅಶುಭವಾಗಿದ್ದು ಮತ್ತು ವೈದ್ಯುತಿ ಯೋಗವು ಅಶುಭವಾಗಿದೆ. ಕರ್ಣದಲ್ಲಿ ಶಕುನಿ ಕರ್ಣ ಅಶುಭವಾಗಿರುತ್ತದೆ. ಪ್ರಹರದಲ್ಲಿ 4ನೇ ಪ್ರಹರವು ನಿಮಗೆ ಈ ಮಕರ ರಾಶಿಯವರಿಗೆ ಅಶುಭವಾಗಿರುತ್ತದೆ. 4ನೇ ಪ್ರಹರ ಅಂದರೆ ಸಂಜೆ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆಯವರೆಗೆ, ಅಂದರೆ 3, 4, 5, 6 4 ತಾಸುಗಳ ಕಾಲ ನಿಮಗೆ ಅಶುಭವಾಗಿರುತ್ತದೆ. ಮತ್ತು 8ನೇ ಚಂದ್ರ, ಆಯಾ ತಿಂಗಳ ಮಾಸದ ಕುಂಡಲಿಯಲ್ಲಿ ಚಂದ್ರನು 8ನೇ ಮನೆಗೆ ಬಂದಾಗ ನಿಮಗೆ ಅಶುಭನಾಗುತ್ತಾನೆ. ಅದೇ ಸ್ತ್ರೀಯರಿಗಾದರೆ 11ನೇ ಚಂದ್ರ ಅಶುಭ ಅಥವಾ ಘಾತಕವಾಗಿರುತ್ತದೆ. ಮಕರ ರಾಶಿಯವರು ಇದರಿಂದ ತಿಳಿಯುವುದೇನೆಂದರೆ ಈ ಮಾಸದಲ್ಲಿ, ಈ ತಿಥಿಗಳಲ್ಲಿ, ಈ ವಾರದಲ್ಲಿ ಮತ್ತು ಈ ನಕ್ಷತ್ರದಲ್ಲಿ ಮತ್ತು ಈ ಯೋಗ ಕರ್ಣ ಪ್ರಹರ ಮತ್ತು ಇಷ್ಟನೇ ಚಂದ್ರ ಇರುವಾಗ ನೀವು ನಿಮಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಕೂಡದು. ಉದಾಹರಣೆಗೆ ವಿವಾಹ, ಕನ್ಯಾ ನಿಶ್ಚಯ, ಬೀಗತನ ಮಾಡುವುದು ಅಥವಾ ನೂತನ ಗೃಹ ನಿರ್ಮಾಣ ಅಥವಾ ಬುನಾದಿ ಹಾಕುವುದು ಅಥವಾ ವ್ಯಾವಹಾರಿಕ ಲೇವಾದೇವಿ, ಪಾರ್ಟ್ನರ್ಶಿಪ್ ಮಾಡುವುದು, ಇನ್ನಿತರ ಯಾವುದೇ ಒಂದು ನೂತನ ಹೊಸ ವಿಷಯಗಳು ಆಗಿದ್ದರು ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ನೌಕರಿಗೆ ಅರ್ಜಿಯನ್ನು ಹಾಕಲು ಮತ್ತು ದೊಡ್ಡ ವಿದ್ಯಾಭ್ಯಾಸಕ್ಕೆ ಅಡ್ಮಿಷನ್ ಮಾಡಿಸಲು ಎಲ್ಲ ರೀತಿಯಿಂದಲೂ ಇವುಗಳನ್ನೆಲ್ಲ ನೀವು ವರ್ಜಿಸಲೇಬೇಕಾಗುತ್ತದೆ. ಅಂದರೆ ಮಾತ್ರ ನಿಮಗೆ ಒಂದಿಷ್ಟು ಘಾತಕಗಳು ಮತ್ತು ಕಂಟಕಗಳು ನಿವಾರಣೆಯಾಗಿ ಮುಂದಿನ ಜೀವನದಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಮುಂದಿನ ದಿನಗಳಲ್ಲಿ ಶುಭ ಆಗುತ್ತದೆ. ಇದು ಮಕರ ರಾಶಿಯವರಿಗೆ ಜೀವನ ಪರ್ಯಂತರ ತೊಂದರೆ ಕೊಡುವಂತಹ ಮಾಸ, ತಿಥಿ, ವಾರ, ನಕ್ಷತ್ರ, ಯೋಗ ಕರ್ಣ ಮತ್ತು ಪ್ರಹರ ಮತ್ತು ಚಂದ್ರನ ಒಂದು ಅಶುಭ ಬಲಗಳಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಿಮಗೆ ಬೇಕಾದ ಯಾವುದೇ ವಿಚಾರವಿರಲಿ ಆ ವಿಚಾರವನ್ನು ನಾವು ವಿಡಿಯೋ ರೂಪದ ಮುಖಾಂತರದಲ್ಲಿ ನಿಮಗೆ ತಿಳಿಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ಕುಂಭರಾಶಿಯಲ್ಲಿ ಮತ್ತೆ ಸಿಗೋಣ.